ಖಾಸಗಿ ವಸತಿ ಶಾಲೆಯಲ್ಲಿ ಬಾಲಕ ಗುರುಕಿರಣ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ನಾರಾಯಣನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪೋಷಕರ ದೂರಿನಂತೆ ಕೊಲೆ ಪ್ರಕರಣ ದಾಖಲಿಸಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿದಂತಹ ಪ್ರಕರಣ. ನಿನ್ನೆ ವಿದ್ಯಾರ್ಥಿ ಸಾವನ್ನಪ್ಪಿರುವುದಕ್ಕೆ ಕಾರಣ ಶಾಲೆಯ ದೈಹಿಕ ಶಿಕ್ಷಕ ವಿಪರೀತವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು. ಮಾನಸಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದ. ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಫೋನ್ ಮಾಡಿದ್ದಾರೆ ಮನೆಯವರಿಗೆ, ನಿಮ್ಮ ಮಗಂಗೆ ಹುಷಾರಿಲ್ಲ ಬನ್ನಿ ಅಂತ. ಮನೆಯವರು ಬರೋದ್ರ ಒಳಗಡೆ ಮಗ ಸಾವನ್ನಪ್ಪಿದ್ದಾನೆ. ಪೋಷಕರ ದೂರಿನಂತೆ ಕೊಲೆ ಪ್ರಕರಣವನ್ನ ದಾಖಲಿಸಿ ವಶಕ್ಕೆ ಪಡ್ಕೊಂಡಿದ್ದಾರೆ ಬಾಗ್ಲೂರು ಠಾಣೆ ಪೊಲೀಸರಿಂದ. ಶಿಕ್ಷಕ ನಾರಾಯಣ್ ರವರ ವಿಚಾರಣೆ ಆಗ್ತಾ ಇದೆ. ಪೆಟ್ರೋಲ್ ತಗೊಬಂದಿದ್ರು, ಶಿಕ್ಷಕನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಪೆಟ್ರೋಲ್ ಸುರಿದು ಸಾಯಿಸ್ತೇವೆ ಸಿಗ್ಗಾಮುಗ್ಗ ಅವರನ್ನ ಹೊಡೆದು ಬಿಟ್ಟಿದ್ರು ಪೊಲೀಸರು. ಹಾಗೂ ಅಲ್ಲಿನ ಜನಗಳ ನಡುವೆ ತೀವ್ರ ವಾಗ್ವಾದವೇ ಉಂಟಾಗಿಬಿಟ್ಟಿತ್ತು. ನನ್ನ ಮಗುವಿನ ಸಾವಿಗೆ ಆ ಶಿಕ್ಷಕನೇ ಕಾರಣ. ಅಲ್ಲಿನ ಶಿಕ್ಷಕರು ಸಹ ಅದೇ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ರು. CCTV ಫುಟೇಜ್ ಅನ್ನ ಕೇಳಿದ್ರೆ ಇಲ್ಲ, CCTV ಇಲ್ಲ ಅಂತಾರೆ. ಕೆಲವರು ಹೇಳ್ತಾರೆ CCTV ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಫುಟೇಜ್ಗಳು ಸಿಕ್ಕಿದ್ರು ಅದರಲ್ಲಿ ಯಾವುದೇ ಒಂದು ಏನೂ ಸಿಕ್ಕಲಿಲ್ಲ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು. ಹುಷಾರಿಲ್ಲ, ಏನು ಕಾರಣಗಳು ಇರಲಿಲ್ಲ ಆ ಹುಡುಗನಿಗೆ. 6ನೇ ತರಗತಿಯ ವಿದ್ಯಾರ್ಥಿಯವನು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ರು. ಹಾಗಾಗಿ ನನ್ನ ಮಗುವಿನ ಸಾವಿಗೆ ಶಿಕ್ಷಕನೇ ಕಾರಣ ಅಂತ ಹೇಳಿ ತೀವ್ರ ವಾಗ್ವಾದವನ್ನ ಶುರು ಮಾಡಿದ್ರು. ಪೆಟ್ರೋಲ್ ಹಾಕಿ ಸುಡೋದಕ್ಕೆ ಮುಂದಾಗಿದ್ರು. ಈಗ ಶಿಕ್ಷಕರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪೋಷಕರ ದೂರಿನಂತೆ ಕೊಲೆ ಪ್ರಕರಣವನ್ನ ದಾಖಲು ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಾಗ್ಲೂರು ಠಾಣೆ ಪೊಲೀಸರಿಂದ ಶಿಕ್ಷಕ ನಾರಾಯಣ್ ರವರ ವಿಚಾರಣೆ ಆಗ್ತಾ ಇದೆ.